ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಆರ್ಎಸ್ಎಸ್ ಪಥಸಂಚಲನ ಇಡೀ ರಾಜ್ಯದ ಬಹುತೇಕ ಎಲ್ಲಾ ಕಡೆಗಳಲ್ಲೂ ಕೂಡ ಯಶಸ್ವಿಯಾಗಿ ನೆರವೇರಿದೆ. ಆದರೆ ಅದೊಂದು ಭಾಗದಲ್ಲಿ ಮಾತ್ರ ಪಥಸಂಚಲನ ನಡೆಯುತ್ತಾ ನಡೆಯೋದಿಲ್ವಾ ಅನ್ನೋದು ಈ ಕ್ಷಣದವರೆಗೂ ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಲ್ ಐಸ್ ಆನ್ ಚಿತ್ತಾಪುರ ಟ್ರೆಂಡಿಂಗ್ ನಲ್ಲಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಇವತ್ತು ಕೋರ್ಟ್ನಿಂದ ಅನುಮತಿ ಸಿಗುತ್ತಾ ಸಿಗಲ್ವಾ ಅನ್ನೋ ನಿರ್ಧಾರ ಆಗಬಹುದು ಅನ್ನೋ ನಿರೀಕ್ಷೆ ಇತ್ತು. ಆದರೆ ಕೋರ್ಟ್ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಶಾಂತಿ ಸಭೆಯನ್ನ ನಡೆಸಿ ವರದಿಯನ್ನ ಸಲ್ಲಿಕೆ ಮಾಡಿ ಅಂತ ಹೇಳಿ ಅಕ್ಟೋಬರ್ 30ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಇಲ್ಲಿ ಕೇವಲ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ನ ಪಥಸಂಚಲನ ನಡೆಯುತ್ತಾ ಇಲ್ವಾ ಅಷ್ಟು ಮಾತ್ರ ಕುತೂಹಲ ಕಾರಣವಾಗ್ತಿರೋ ವಿಚಾರ ಅಲ್ಲ. ಬದಲಿಗೆ ರಾಜ್ಯದ ಬೇರೆಲ್ಲೂ ಕೂಡ ಆಯಾ ಭಾಗದ ಸ್ಥಳೀಯ ಆಡಳಿತಕ್ಕೆ ಮೂಡದ ಸಂಶಯ, ಅಂದ್ರೆ ಆರ್ಎಸ್ಎಸ್ನ ಪಥಸಂಚಲನ ನಡೆದು ಹೋದ್ರೆ ಅಲ್ಲಿನ ಶಾಂತಿ ಸುವ್ಯವಸ್ಥೆ ಕದಡು ಹೋಗುತ್ತೆ ಅನ್ನೋ ಅನುಮಾನ ಬೇರೆಲ್ಲೂ ಕೂಡ ಮೂಡದ್ದು ಚಿತ್ತಾಪುರದಲ್ಲಿ ಮಾತ್ರ ಮೂಡ್ಲಿಕ್ಕೆ ಕಾರಣ ಏನಾಯ್ತು? ಅಲ್ಲಿ ಮಾತ್ರ ನಿಷೇಧ ನಿರ್ಬಂಧವನ್ನ ಹೇರಬೇಕು ಅನ್ನೋ ನಿರ್ಧಾರಕ್ಕೆ ಸ್ಥಳೀಯ ಆಡಳಿತಗಳು ಬಂದದ್ದಕ್ಕೆ ಕಾರಣ ಏನು? ಕೇವಲ ಇನ್ನೊಂದೆರಡು ಸಂಘಟನೆಗಳು ಅರ್ಜಿಯನ್ನ ಹಾಕಿದ್ವು ಅನ್ನೋದಷ್ಟೇ ಕಾರಣನ, ಅಥವಾ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಪರ್ಸನಲ್ ಬ್ಯಾಟಲ್ ಆಗಿ ಪರಿವರ್ತನೆ ಆಗಿ ಹೋಯ್ತಾ ಚಿತ್ತಾಪುರದ ಈ ಆರ್ಎಸ್ಎಸ್ ಪಥಸಂಚಲನ? ಈ ಅನುಮಾನಕ್ಕೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ನಮ್ಮ ಜೊತೆಯಲ್ಲಿ ಅನೇಕ ಅತಿಥಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ ಕಾಂಗ್ರೆಸ್ನ MLC ಆದ ನಾಗರಾಜ್ ಯಾದವ್ ಅವರು, ಆಫ್ಟರ್ ಲಾಂಗ್ ಟೈಮ್, ವೆಲ್ಕಮ್ ಸರ್, ನಮಸ್ಕಾರ. ಹಾಗೆ ಬಿಜೆಪಿ ಶಾಸಕರು ಮಹೇಶ್ ತೆಂಗಿನಕಾಯಿ ಅವರು ಹೊರಗಿನಿಂದ ಜಾಯಿನ್ ಆಗಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ರಾಜ್ಯ ಬಿಜೆಪಿ ಮಾಜಿ ಕಾರ್ಯದರ್ಶಿಯಾದ ಜಗದೀಶ್ ಹಿರೇಮನಿ ಅವರು ಕೂಡ ಇದ್ದಾರೆ. ಜೆಡಿಎಸ್ನ ವಕ್ತಾರರಾದ ಪ್ರದೀಪ್ ಅವರಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಮ್ಮ ಜೊತೆಯಲ್ಲಿ ಸಾಮಾಜಿಕ ಕಾರ್ಯಕರ್ತರಾದ ಸುಧೀರ್ ಕುಮಾರ್ ಮುರೋಳಿ ಅವರು ಜಾಯಿನ್ ಆಗೋ ನಿರೀಕ್ಷೆ ಇದೆ. ಹಾಗೆ ಕರ್ನಾಟಕ ಭೀಮ್ ಆರ್ಮಿ ರಾಜ್ಯಾಧ್ಯಕ್ಷರಾದ ರಾಜಗೋಪಾಲ್ ಅವರು, ಹಾಗೆ ಇದೇ ಭೀಮ್ ಆರ್ಮಿ ಕಡೆಯಿಂದ ಮತ್ತೋರ್ವರು ಕೂಡ ಜಾಯಿನ್ ಆಗೋ ನಿರೀಕ್ಷೆ ಇದೆ. ಅವ್ರು ಬಂದ ನಂತರದಲ್ಲಿ ಅವರನ್ನು ಪ್ರಶ್ನೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನೇರವಾಗಿ ಕಾಂಗ್ರೆಸ್ ಪಕ್ಷದ ಒಂದು ಒಪಿನಿಯನ್ ಅನ್ನೇ ಪಡೆದುಕೊಳ್ತಾ ಚರ್ಚೆಯನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾನು ಕಾರ್ಯಕ್ರಮದ ಶುರುವಲ್ಲೇ ಹೇಳ್ದಂಗೆ, ಯಾದವ್ ಸರ್, ಇಸ್ ದಿಸ್ ಅ ಪರ್ಸನಲ್ ಬ್ಯಾಟಲ್ ಬಿಟ್ವೀನ್ ಪ್ರಿಯಾಂಕ್ ಖರ್ಗೆ ಸರ್ ಅಂಡ್ RSS? ನಾಟ್ ಎಟ್ ಆಲ್. ನಾವು ಆಡಳಿತ ಪಕ್ಷದಲ್ಲಿರ್ತಕ್ಕಂಥವ್ರು ಸ್ಪಷ್ಟವಾಗಿ ಹೇಳ್ತೇವೆ, ಯಾವ ಸಂಘಟನೆಯನ್ನು ಗುರಿಯಾಗಿಟ್ಕೊಂಡು ಯಾವುದೇ ಆದೇಶಗಳನ್ನು ನಾವು ಮಾಡುವುದಿಲ್ಲ, ಮಾಡಿ ಕೂಡ ಇಲ್ಲ ಅನ್ನೋ ವಿಚಾರನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಚಿತ್ತಾಪುರದ ವಿಚಾರ, ಚಿತ್ತಾಪುರದಲ್ಲಿ ಪ್ರಮುಖವಾಗಿರ್ತಕ್ಕಂಥ ನಾಯಕರು, ಅಲ್ಲಿನ ಶಾಸಕರು, ಮಂತ್ರಿಗಳಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು. ಅವರಿಗೆ ಇತ್ತೀಚಿನ ದಿನದಲ್ಲಿ ಬಂದಂತಹ ಜೀವ ಬೆದರಿಕೆಗಳು, ನಡೆದಂಥ ವಿಚಾರಗಳು, ಆಗಿರ್ತಕ್ಕ ಕೇಸುಗಳು, ಅದ್ರ ಬಗ್ಗೆ ಯಾರನ್ನ ಅರೆಸ್ಟ್ ಮಾಡಿದಾರ ವಿಚಾರದ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಅದೇ ಸಂದರ್ಭದಲ್ಲಿ ಈಗ RSSನವರು ಏನೋ ಒಂದು ಪಥಚಲನ ಮಾಡ್ತಾರೆ ಅನ್ನೋ ಮಾತ್ರಕ್ಕೆ ನಾವು ಕಳಿಸಿರ್ತಕ್ಕಂಥ ಸರ್ಕಾರದಲ್ಲಿ ತಗೊಂಡಿದ್ದ ನಿರ್ಣಯಗಳಿಗೆ ಎಲ್ಲರೂ ಕೂಡ ಅದು ಹೊಂದಾಣಿಕೆ ಮಾಡಿ ಮಾತಾಡ್ತಾ ಇರ್ತಕ್ಕಂಥದ್ದು ಕೂಡ ಅವ್ರಿಗೆ ತಿಳುವಳಿಕೆ ಕೊರತೆ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಸರ್ಕಾರ ಸ್ಪಷ್ಟವಾಗಿ ಯಾವುದೇ ಒಂದು ಸಂಘಟನೆ ಹೆಸರು ಹೇಳಿದಿರಾ, ಸರ್ಕಾರಿ ಜಾಗಗಳಾಗ್ಲಿ ಮತ್ತು ಸಾರ್ವಜನಿಕ ಜಾಗಗಳಲ್ಲಿ ಏನೇ ಚಟುವಟಿಕೆಗಳು ಮಾಡಬೇಕು ಅಂತಂದಾಗ ಆ ಜಾಗಗಳು ಇನ್ನೊಂದ್ಸತಿ ಹೇಳಿ ಸರ್. ಸರ್ಕಾರ ತಗೊಂಡಿರ್ತಕ್ಕ ನಿರ್ಣಯಗಳಲ್ಲಿ ಸರ್ಕಾರಿ ಜಾಗಗಳಲ್ಲಾಗ್ಲಿ ಅಥವಾ ನೀವು ಸರ್ಕಾರಿ ಯಾವುದೇ ಲ್ಯಾಂಡ್ ಆಗಲಿ ಕ್ಯಾಂಪಸ್ಗಳಲ್ಲಿ ಏನೇ ಉಪಯೋಗಿಸ್ಕೋಬೇಕು ಅಂತಂದ್ರೆ ನೀವು ಅನುಮತಿನ ಪಡ್ಕೋಬೇಕು ಅಂತಕ್ಕಂಥದ್ದು ನಿರ್ಧಾರದಲ್ಲಿ RSS ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಇಲ್ಲ. ಯಾವ ಸಂಘಟನೆ ಗುರಿ ಇಟ್ಕೊಂಡು ನಾವು ಯಾವ ಆದೇಶಗಳನ್ನು ಮಾಡಲಿಕ್ಕೆ ಬರೋದಿಲ್ಲ. ಮೊದಲ ಪ್ರಶ್ನೆ ಆಗಿದ್ದು, ಇಸ್ ದಿಸ್ ಅ ಪರ್ಸನಲ್ ಬ್ಯಾಟಲ್ ಆಫ್ ಪ್ರಿಯಾಂಕ್ ಖರ್ಗೆ? ಯಾಕಂದ್ರೆ ಸರ್ಕಾರದ ಆದೇಶ ಇರೋದು ಯಾವುದೇ ಸಂಘಟನೆ ಆದ್ರೂ ಕೂಡ ಇಂತಿಂತ ನಿಯಮಗಳನ್ನ ಪಾಲನೆ ಮಾಡಬೇಕು. ಬಟ್ ಪ್ರಿಯಾಂಕ್ ಖರ್ಗೆ ಅವರ ಬಾಯಲ್ಲಿ ಎಲ್ಲಾ ಸಂಘಟನೆ ಅಂತ ಕೇಳೋದ್ಕಿಂತ ಹೆಚ್ಚಾಗಿ RSSಗೆ ನಿಷೇಧ, RSS ನ ಪಥಸಂಚಲನಕ್ಕೆ ನಿಷೇಧ, RSS ನ ಪಥಸಂಚಲನ ಚಿತ್ತಾಪುರದಲ್ಲಿ ನಡಿಬಾರದು, RSS ನವರ ಅನುಮತಿಯನ್ನ ಪಡ್ಕೊಳ್ಬೇಕು. ಹೀಗಾಗಿ ಸರ್ಕಾರದ ನಿಯಮ ಒಂಥರದಲ್ಲಿ, ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ ಒಂಥರದಲ್ಲಿ. ಅದಕ್ಕೆ ಕೇಳಿದ್ದು ನಾನು ಪ್ರಿಯಾಂಕ ಖರ್ಗೆ ಅವರ ಪರವಾಗಿ ಮಾತಾಡ್ತೀನಿ, ಕಾಂಗ್ರೆಸ್ ಪಕ್ಷದ ಪರವಾಗಿ ಮಾತಾಡ್ತೀನಿ. ಯಾಕಂದ್ರೆ ಎರಡೂ ಒಂದೇ ನನಗೆ. ಯಾಕಂದ್ರೆ ಅವರ ಫಾದರ್ ಕೂಡ AICC ಅಧ್ಯಕ್ಷರಾಗಿರ್ತಕ್ಕಂಥವ್ರು. ಎರಡು ನಿಲುವು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಆ ಕ್ಷೇತ್ರ ಸ್ಥಳೀಯವಾಗಿರೋ ಸಮಸ್ಯೆಗಳನ್ನ ಇಟ್ಕೊಂಡು ಅವ್ರು ಮಾತಾಡ್ತಾ ಇರ್ತಾರೆ. ಅವ್ರಿಗೆ ಬೆದರಿಕೆ ಹಾಕಿದವ್ರು ಯಾರು, ಯಾವ ಹೆಸರಿನಲ್ಲಿ ಬೆದರಿಕೆ ಹಾಕಿದ್ರು? ನಾನು ಅವರೇನು ತನಿಖಾಧಿಕಾರಿಗಳು ಹೇಳ್ಬೇಕಾಗ್ತದೆ ಯಾರು ಯಾವ ಸಂಘಟನೆಗೆ ಸೇರಿರೋದಕ್ಕೆ. ಐ ಆಮ್ ನಾಟ್ ಇನ್ವೆಸ್ಟಿಗೇಷನ್ ಆಫೀಸರ್ ಟು ಟೆಲ್. ಆದರೆ ಮೇಲ್ನೋಟಕ್ಕೆ ಕಂಡಿರ್ತಕ್ಕಂಥದ್ದು, ನಿಮ್ಮ ಚಾನಲ್ ಕೂಡ ನೋಡಿರ್ತಕ್ಕಂಥದ್ದು, ಪೊಲೀಸ್ ಇಲಾಖೆಯಿಂದ ಅರೆಸ್ಟ್ ಮಾಡದ ಬಂದಿರೋ ಹೇಳಿಕೆಗಳು ನೋಡಿದಾಗ ಅವ್ರು ಯಾವ ಸ್ಥಿತಿಯಲ್ಲಿದ್ರು, ಹೆಂಗಿದ್ರು, ಯಾರಿದ್ರು ಅಂತ ವಿಚಾರಗಳನ್ನ ತನಿಖಾಧಿಕಾರಿಗಳು ಇವತ್ತಲ್ಲಿ ನಾಳೆ ಸ್ಪಷ್ಟಪಡಿಸ್ತಾರೆ. ಆದ್ರೆ ವಿಚಾರ ಬಂದಿರತಕ್ಕಂಥದ್ದು RSSನ ಪರವಾಗಿ ಮಾತಾಡಿ RSSನ ವಿಚಾರಧಾರೆಗಳನ್ನ ಇಟ್ಕೊಂಡೇ ಬೈದಿರ್ತಕ್ಕ ಸಂದರ್ಭದಲ್ಲಿ ಅಲ್ಲಿ ಒಂದು ಟೆನ್ಷನ್ ಇರ್ತಕ್ಕಂಥದ್ದು ಸತ್ಯ ಅಂತಕ್ಕಂಥ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರವೇ. ಅದೇ ಸಂದರ್ಭ
ಸಂದರ್ಭದಲ್ಲಿ ಅದೇ ದಿವಸ ಅದೇ ಟೈಮ್ಗೆ ಇನ್ನಿತರ ಸಂಘಟನೆಗಳು ಕೂಡ ನಾವು ಕೂಡ ಮೆರವಣಿಗೆ ಮಾಡಬೇಕು, ನಾವು ಕೂಡ ಪ್ರೋಗ್ರಾಮ್ಗಳ ಹಮ್ಕೋಬೇಕು ಅಂತಂದಾಗ ಹೇಗೆ ನಿಭಾಯಿಸಬೇಕಾಗ್ತದೆ? ಕಾನೂನು ಎಲ್ಲರಿಗೂ ಒಂದೇ. ರಾಜ್ಯದಲ್ಲಿ ಇರ್ತಕ್ಕಂಥ 7 ಕೋಟಿ ಜನಗಳಿಗೂ ಅದೇ ಕಾನೂನೇ, ದೇಶದಲ್ಲಿ ಇರ್ತಕ್ಕಂಥ 140 ಕೋಟಿ ಜನಗಳಿಗೂ ಅದೇ ಕಾನೂನೇ. ಇಲ್ಲಿ ಜಾತಿ ಧರ್ಮದ ಒಂದು ನಿಮಿಷ ಮೇಡಮ್, ನಾನು ಏನ್ ಹೇಳ್ಬೇಕು ತಾವು ಹೇಳಬಾರ್ದು. ನನಗೆ ಟ್ರೈನಿಂಗ್ ಕೊಡಕ್ಕೆ ಅದನ್ನ ಕಾಂಗ್ರೆಸ್ ಅಲ್ಲಿ ಇದ್ದಾರೆ ಹೇಳ್ಕೊಡ್ಲಿಕ್ಕೆ ನನಗೆ ಸ್ಮಿತಾ ಮೇಡಮ್ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ತಾಳ್ಮೆ ಇದ್ರೆ ಎಲ್ಲವೂ ಕೂಡ ಹೇಳ್ತೀವಿ. ಯಾಕಂದ್ರೆ ನಾನು ಪ್ರೋಗ್ರಾಮ್ ಆಗೋವರೆಗೂ ಎಲ್ಲ ಇರ್ತೀನಿ, ಸೆಂಟ್ರಲ್ ಹೋಗಲ್ಲ. ಹಾಗಾಗಿ ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು, ನಾವು ಯಾವುದೇ ಕಾನೂನು ಮಾಡಿದ್ರೆ ಕಾನೂನನ್ನು ಕಾಪಾಡಬೇಕು, ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು. ಈ ರಾಜ್ಯವು ಶಾಂತಿಪ್ರಿಯ ರಾಜ್ಯವಾಗಿರ್ತಕ್ಕಂಥ ನಾವು ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಕೋನ ಮಾಡ್ತೀವಿ ಹೊರತು ಯಾವುದೇ ಸಂಘಟನೆಯನ್ನ ನಾವು ಗುರಿ ಇಟ್ಕೊಂಡು ಮಾಡೋದಲ್ಲ. ಹಾಗಾಗಿ ಚಿತ್ತಾಪುರದಲ್ಲಿ ಅವರ ಮೇಲೆ ಮಾಡ್ತಾ ಇರತಕ್ಕಂತಹ ಸಂಚುಗಳ ವಿಚಾರವಾಗಿ, ಅವರ ಮೇಲೆ ಮಾಡ್ತಾ ಜೀವ ಬೆದರಿಕೆ ವಿಚಾರದಲ್ಲಿ ಅಲ್ಲಿರ್ತಕ್ಕಂಥ ಅವರ ಅಭಿಮಾನಿಗಳಿರ್ಬೋದು, ಜನ ಇರ್ಬೋದು, ಹಿತೈಷಿಗಳಿರ್ಬೋದು, ಅವ್ರಗಳಿರ್ತ ಆಕರ್ಷಣೆ ನೋಡಿದಾಗ ಎಲ್ಲೋ ಒಂದ್ ಕಡೆ ಅದು ಕ್ಲಾಶ್ ಆಗಬಾರ್ದು ಅನ್ನೋ ದೃಷ್ಟಿಕೋನದಿಂದ ಅಲ್ಲಿನ ಜಿಲ್ಲಾಡಳಿತ, ಅದು ಈ ಪಕ್ಷ ಆ ಪಕ್ಷದ ಆಡಳಿತ ಅಂತಲ್ಲ, ರಾಜ್ಯ ಸರ್ಕಾರದಲ್ಲಿ ಇರತಕ್ಕಂಥ ಜಿಲ್ಲಾಡಳಿತ ತಗೊಂಡಿದ್ದ ಕ್ರಮಗಳು ಕಾನೂನಿನ ಸುವ್ಯವಸ್ಥೆ ಪರವಾಗಿರ್ತಕ್ಕಂಥದ್ದು, ಕಾನೂನಿನ ಬದ್ಧವಾಗಿರ್ತಕ್ಕಂಥದ್ದು. ಕೋರ್ಟ್ಗಳು ಕೂಡ ಇದನ್ನ ಕೂಡ ವಿಶ್ಲೇಷಣೆ ಮಾಡಿವೆ. ಮೊದಲನೇ ಒಂದ್ಸಲ ರಿಜೆಕ್ಟ್ ಮಾಡಿರ್ತಾರೆ, ಸೆಕೆಂಡ್ನೇ ಬಾರಿ ಈಗಲ್ಲ ಮೊದಲ ಅಪ್ಲಿಕೇಶನ್ ಕೊಟ್ಟಿರ್ತಾರೆ. ಒನ್ ಮಿನಿಟ್ ವೇಟ್, ನೀವು ಪೋಸ್ಟ್ ಪೋನ್ ಅಂತ ಕರೀಬಹುದು. ನಾನು ಅಲ್ಲ, ಕೋರ್ಟ್ ಆರ್ಡರ್ಗಳು ಕಾಪಿ ನನ್ನ ಹತ್ರ ಇದೆ. ಕೋರ್ಟ್ ಏನ್ ಹೇಳಿದೆ ಅಂತ ಹೇಳಿ, ದಟ್ಸ್ ವೈ ಐ ಆಮ್ ಟೆಲ್ಲಿಂಗ್ ಇಟ್ಸ್ ನಾಟ್ ರಿಜೆಕ್ಷನ್. ಒಂದ್ ನಿಮಿಷ ಇರಮ್ಮ, ಈಗ ಹೇಳಿರ್ತಕ್ಕಂಥ 30ನೇ ತಾರೀಕು ಒಳಗಡೆ ಅವ್ರಿಗೆ ಅವ್ರ ತೀರ್ಮಾನ ಮಾಡಬೇಕಾಗಿದೆ. ಈಗಲ್ಲ ಸರ್, ಇದು ಹಿಂದಿನ ವಿಚಾರಣೆ ಇದೆ. ಐ ವಿಲ್ ಗಿವ್ ಯು ದ ಕಾಪಿ. ಎನಿವೇ ನನಗೆ ಅರ್ಥ ಆಯ್ತು ಸರ್, ಎಲ್ಲಾ ಕಡೆ ಅಪ್ಲೈ ಆದಂಗ ಅಲ್ಲೂ ಕೂಡ ಕಾನೂನು ಅಪ್ಲೈ. ಮಹೇಶ್ ಸರ್ ಕಂಪ್ಲೀಟ್ ಸರ್, 4 ನಿಮಿಷ ನಿಮ್ದೇ ಆಗೋಯ್ತು. ಐ ಹ್ಯಾವ್ 4 ಮೋರ್ ಪ್ಯಾನಲಿಸ್ಟ್ಸ್. ಆಡಳಿತ ಪಕ್ಷ ನಾವೇ ನಮ್ಮನ್ನ ಗುರಿ ಇಟ್ಕೊಂಡು ನೀವು ಬಿಜೆಪಿಯಿಂದ ಇಬ್ಬರನ್ನ ಇಟ್ಕೊಂಡು ಮಾತಾಡ್ತೀರಾ ಅಂತಂದ್ರೆ, ನೀವೇ ಬಿಜೆಪಿ ಪರ ಇಡ್ತೀರಾ, ಅವರಿಬ್ರು ಬಿಜೆಪಿ ಪರನೇ ಮಾತಾಡ್ತಾರೆ, ಇವರು ಬಿಜೆಪಿ ಅವರು, ಅಲ್ಲಿರ್ತಕ್ಕಂಥ ಬಿಜೆಪಿ. ಏನ್ ಅರ್ಥ ಇದಕ್ಕೆ? ನೀವು ಯಾರನ್ನು ಓಲೈಸಿಗೆ ಮಾಡ್ತೀರಾ? ನನಗೆ ಗೊತ್ತಿಲ್ಲ. ದಲಿತ ಆರ್ಮಿ ಇಬ್ರು ಇಟ್ಕೊಂಡಿದ್ದಾರೆ, ನನಗೆ ಬೇಕಾಗಿಲ್ಲ. ನಾವು ಕಾಂಗ್ರೆಸ್ ಇಂದ ಇಬ್ರು ಇಲ್ವಲ್ಲ, ನೀವೇ ಬಿಜೆಪಿ ಇಂದ 2 ಮಾತಾಡ್ತೀರಿ. RSS ಯಾರು ಇಟ್ಕೊಳ್ಳಲ್ಲ, RSS ಸಂಬಂಧಪಟ್ಟ RSS ಡಿಬೇಟ್ ಆಗಿದೆ ಸರ್, ನೀವು ನೋಡಿಲ್ಲ, ನೀವು ಇಲ್ಲಿ ಇರ್ಲಿಲ್ಲ, ನೀವು ನೋಡಿಲ್ಲ. ಮಹೇಶ್ ಅವರು ಚಿತ್ತಾಪುರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಬಂದ ಜೀವ ಬೆದರಿಕೆ ಕರೆಗಳು, ಅವರಿಗೆ ಬಂದ ಧಮಕಿ ಕರೆಗಳು, ಅದನ್ನೆಲ್ಲ ಗಮನಿಸಿದಾಗ ಒಂದಷ್ಟು ಸೂಕ್ಷ್ಮವಾದ ವಿಚಾರಗಳಿರೋ ಕಾರಣಕ್ಕೆ ಅಲ್ಲಿ ನಿರ್ಬಂಧ ಹೇರ್ಲಿಕ್ಕೆ ಸಾಧ್ಯ ಅಂತ ಹೇಳಿ ನಾಗರಾಜ್ ಯಾದವ್ ಅವರು ಹೇಳ್ತಿದ್ರು. ಬರ್ತೀನಿ ಸರ್, ಅದಕ್ಕೆ ಬರ್ತೀನಿ. ಐ ವಿಲ್ ಕಮ್ ದೇರ್, ಐ ಪ್ರಾಮಿಸ್ ಯು ವಿಲ್ ಕಮ್ ದೇರ್. ಆದರೆ ಸೇಡಂನಲ್ಲಿ ಪಥಸಂಚಲನ ನಡೀತಾ ಇರುವಾಗ ಅರ್ಧಕ್ಕೆ ನಿಲ್ಲಿಸ್ತಾರೆ, ಅರ್ಧ ಜನನ ಅರೆಸ್ಟ್ ಮಾಡ್ತಾರೆ, ಇನ್ನರ್ಧ ಜನನ ಪಥಸಂಚಲನ ಮುಂದುವರಿಸಲಿಕ್ಕೆ ಅವಕಾಶ ಕೊಡ್ತಾರೆ. ಸೇಡಂನಿಂದ ಯಾರಿದ್ರು ಬೆದರಿಕೆ ಹಾಕ್ಲಿಕ್ಕೆ?